ಆರ್ವಿ ಕಾಲೇಜ್ನ ಕನ್ನಡ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಡೆಸುತ್ತಿರುವ 31 ದಿನ 31 ಜಿಲ್ಲೆಗಳು 31 ಸಾಧಕರು ಸರಣಿಯ 6ನೇ ದಿನ ಯಾದವರು ಆಳಿದ ನಾಡು ಯಾದಗಿರಿ. 2009ರಲ್ಲಿ ಕಲಬುರಗಿಯಿಂದ ಬೇರ್ಪಟ್ಟ ನಂತರ ಕರ್ನಾಟಕದ 30ನೇ ಜಿಲ್ಲೆಯಾಗಿರುವ ಯಾದಗಿರಿ ಕೃಷ್ಣಾ ಮತ್ತು ಭೀಮಾ ನದಿಗಳಿಂದ ಘೋಷಿಸಲ್ಪಟ್ಟ ಫಲವತ್ತವಾದ ಭೂಮಿಗಾಗಿ ಪ್ರಖ್ಯಾತವಾಗಿದೆ. ಅಕ್ಕಿ ಕಣಜ ಮತ್ತು ಬೇಳೆ ಕಣಜ ಎಂದು ಕರೆಯಲ್ಪಡುವ ಈ ಪ್ರದೇಶವು ಹಾನಗಲ್ ಕೋಟೆ, ರಾಯಣ್ಣ ಉದ್ಯಾನವನ ಮತ್ತು ಮಹಾಂತೇಶ್ವರ ದೇವಾಲಯದಂತಹ ಐತಿಹಾಸಿಕ ತಾಣಗಳಿಗೆ ಪ್ರಸಿದ್ಧವಾಗಿದೆ. 7ನೇ ವಯಸ್ಸಿನಲ್ಲಿ ಸಿಂಹಾಸನರೂಢರಾದ ಯಾದಗಿರಿಯ ಸುರಪುರದ ರಾಜ ವೆಂಕಟಪ್ಪ ನಾಯಕ ಟೇಲರ್ ಮಿಡೋಸ್ ಅವರ ಮಾರ್ಗದರ್ಶನದಲ್ಲಿ ಅತ್ಯುನ್ನತ ಆಡಳಿತವನ್ನು ತೋರಿಸಿದ ದೃಢ ಸಂಕಲ್ಪದ ನಾಯಕರು. ಭಾರತೀಯ ಆಡಳಿತಗಾರರಲ್ಲಿ ಅಪರೂಪದ ಆಂಗ್ಲ ಭಾಷೆಯಲ್ಲಿ ನಿಪುಣರಾಗಿದ್ದ ಅವರು ಬ್ರಿಟಿಷ್ ಅಧಿಕಾರಿಗಳಿಗೆ ಗಟ್ಟಿ ಎದುರಾಳಿಯಾಗಿದ್ದರು. ಅಧಿಕಾರಿಗಳು ಆತನ ಆಡಳಿತದಲ್ಲಿ ತಪ್ಪು ಹುಡುಕಲು ಪ್ರಯತ್ನಿಸಿದರೂ ವಿಫಲರಾದರು. ಕೋಪಗೊಂಡ ಬ್ರಿಟಿಷ್ ಕ್ಯಾಪ್ಟನ್ ನ್ಯೂಬೆರಿಯನ್ನು ಕಳುಹಿಸಿದಾಗ ರಾಜ ವೆಂಕಟಪ್ಪ ತಕ್ಷಣ ದಾಳಿ ನಡೆಸಿ ನ್ಯೂಬೆರಿಯ ನಾಶಕ್ಕೆ ಕಾರಣರಾದರು. ತಮ್ಮ ಪಡೆಯನ್ನು ನಿರಂತರವಾಗಿ ಪುನರ್ ನಿರ್ಮಿಸಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸವಾಲು ಹಾಕಿದ ಆತನ ಶಕ್ತಿಯು ಸ್ಪಷ್ಟವಾಗಿತ್ತು. ಇಂದಿಗೂ ಕನ್ನಡಿಗರು ಅವರ ಶೌರ್ಯವನ್ನು ಗೌರವಿಸುತ್ತಾರೆ ಮತ್ತು ಆತನ ಪರಂಪರೆ ಶಾಸನಗಳು, ನಾಣ್ಯಗಳು ಮತ್ತು ಜಾನಪದದ ಮೂಲಕ ಜೀವಂತವಾಗಿದೆ. ಇನ್ನು ಪ್ರತಿದಿನವೂ ಕರುನಾಡ ಸಾಧಕರೊಂದಿಗೆ ನಿಮ್ಮ ಮುಂದೆ ನಾವು ಬರಲಿದ್ದೇವೆ. ಕಾತುರದಿಂದ ಕಾದು ಜ್ಞಾನ ಕಣಜವನ್ನು ಭರ್ತಿ ಮಾಡಿಕೊಳ್ಳೋಣ. ನಿಮ್ಮ ಸಹಕಾರ ಮತ್ತು ಬೆಂಬಲ ಹೀಗೇ ಇರಲಿ.